ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಡೆಗೆ ಸ್ವಾಗತ. ನಾನು ಕಾರ್ತಿಕ್. ಮಹಾರಾಷ್ಟ್ರದಲ್ಲಿ BJP ಮತ್ತೊಂದು ಬಿಗ್ ಆಪರೇಷನ್ಗೆ ರೆಡಿಯಾಗಿದೆ. ಸಂಪೂರ್ಣವಾಗಿ ಶರದ್ ಪವಾರ್ ನೇತೃತ್ವದ ಬಣದ NCPಯನ್ನು NDA ಮೈತ್ರಿಕೂಟಕ್ಕೆ ಕರೆದುಕೊಂಡು ಬರುವ ಪ್ಲಾನನ್ನು ಮಾಡಲಾಗಿದೆ. ಈ ಉಸ್ತುವಾರಿಯನ್ನು ಏಕನಾಥ್ ಶಿಂದೆ ವಹಿಸಿಕೊಂಡಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಡಿಲಿಮಿಟೇಷನ್ಸ್ ಬಿಲ್ ಮಂಡನೆ ಆಗಕ್ಕೆ ಬೇಕಾಗಿರುವಂತಹ 2/3 ಮೆಜಾರಿಟಿ ಸಿಗತ್ತಾ? ಸದ್ಯಕ್ಕೆ NDA ಮೈತ್ರಿಕೂಟದ ಬಲಾಬಲ ಏನು? ಪ್ರಮುಖವಾಗಿ 29ರ ಚುನಾವಣೆ ಯಾವ ರೀತಿಯಾಗಿರುತ್ತೆ? BJP ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಯತ್ತ ಹೋಗುವ ಎಲ್ಲ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ ನನಗೆ. ಡಿಲಿಮಿಟೇಷನ್ ಬಿಲ್ ಮಂಡನೆಯಾಗಿ ಆಗ ಸಂಖ್ಯೆಗಳು ಯಾವ ರೀತಿಯಾಗಿ ಡಿವೈಡ್ ಆಗ್ತವೆ ಗೊತ್ತಿಲ್ಲ. ಆದರೆ INDA ಮೈತ್ರಿಕೂಟದ ಪ್ರಮುಖ ಪಕ್ಷಗಳಾಗಿರುವಂತಹ TMCಯನ್ನು ಒಡೆದಿದ್ದಾಯಿತು. 20ಕ್ಕೂ ಹೆಚ್ಚು ಜನ ಸಂಸದರು BJP ಹತ್ರ ಬಂದರು, BJP ಮೈತ್ರಿಕೂಟಕ್ಕೆ ಬಂದರು. ಅಲ್ಲಿ BJP ನೇರವಾಗಿ ಅವರನ್ನು BJP ಕರೆದುಕೊಂಡಿಲ್ಲ. ಅವರ ಮೈತ್ರಿಕೂಟದಲ್ಲಿದ್ದೇ ಅದೊಂದು ಸಣ್ಣ ಪಕ್ಷಕ್ಕೆ ತೆಗೆದುಕೊಂಡೋಗಿ ಮರ್ಜ್ ಮಾಡ್ತವರನ್ನು. ಇನ್ನು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸದಸ್ಯರನ್ನು ಹೊಡೆಯಲಾಯಿತು. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯ ಬಣವನ್ನು ಹೊಡೆದರು. ಮತ್ತೊಮ್ಮೆ ಈಗ NCPಯನ್ನು ಹೊಡಿತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯನ್ನು ಕೂಡ ಹೊಡಿತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಇಲ್ಲಿ ತಮಿಳುನಾಡಿನಲ್ಲಿ DMK INDA ಮೈತ್ರಿಕೂಟದಿಂದ ಹೊರ ಉಳಿದಿದೆ. ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಬರೀ ಡಿಲಿಮಿಟೇಷನ್ಸ್ ಬಿಲ್ ಅಂತ ಮಾತ್ರ ಅಲ್ಲ, 29ರ ಚುನಾವಣೆ BJPಗೆ ಸುಲಭವಾದ ಆಗುವಂತೆ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಡಿಲಿಮಿಟೇಷನ್ಸ್ ಬಿಲ್ ಮಂಡನೆ ಆದರೆ ಇನ್ನೂ ಒಂದು 15-20 ವರ್ಷಗಳ ಕಾಲ BJPಯ ಭದ್ರಕೋಟೆಯಾಗಿ ಉಳಿದುಕೊಂಡ್ಬಿಡುತ್ತೆ. ಈ ರೀತಿಯ ಸ್ಟ್ರಾಟಜಿಯಲ್ಲಿ BJP ಇದ್ದರೆ ಎಂದಿನಂತೆ ರಾಹುಲ್ ಗಾಂಧಿ ಅವರು INDA ಮೈತ್ರಿಕೂಟದ ಪ್ರಮುಖ ನಾಯಕರು ತಮ್ಮ ಪಾಡಿಗೆ ತಾವಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಹೇಳಿದ ನಾನು ಬಿಹಾರ್ ಎಲೆಕ್ಷನ್ ರಾಹುಲ್ ಗಾಂಧಿ ಒಂದು ಸಮಾವೇಶವನ್ನು ಓಟ್ಚೋರಿ ಸಮಾವೇಶನ ಮಾಡಿ ಸುಮಾರು 1.5 ತಿಂಗಳು ಒಗೆಯಲ್ಲ ಬಿಹಾರಿಗೆ. ಈಗ BJP ಈ ಕಡೆ ದೊಡ್ಡ ದೊಡ್ಡ ಆಪರೇಷನ್ಸ್ಗಳನ್ನು ಮಾಡ್ತಾ ಇದೆ. ತಮ್ಮ 15-20 ವರ್ಷಗಳ ಭವಿಷ್ಯವನ್ನು ನೋಡ್ತಾ ಇದೆ. ವಿರೋಧ ಪಕ್ಷದ ನಾಯಕರು ಮತ್ತು ದೇಶದ ದೊಡ್ಡ ಇತಿಹಾಸವನ್ನು ಹೊಂದಿರುವಂಥ ಪಕ್ಷದ ನಾಯಕರು ಸುಮ್ಮನೆ ಇದ್ದಾರೆ. ಬಿಟ್ಟುಬಿಡಿದ ಅವರಿಗೆ ಸಂಬಂಧಪಟ್ಟಿರೋ ವಿಷಯ. ಈಗ ಡಿಲಿಮಿಟೇಷನ್ ಬಿಲ್ ಮಂಡನೆ ಆಗುತ್ತಾ? ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಆಗುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. 327ಕ್ಕೆ BJP ಸದ್ಯಕ್ಕೆ ತಲುಪತ್ತೆ ಮೆಜಾರಿಟಿಯಲ್ಲಿ. 362 ಬೇಕು. 2/3 ಮೆಜಾರಿಟಿಗೆ 362ರ ಸಂಖ್ಯೆ ಬೇಕು. BJPಯ ಬಳಿ ಪ್ರೆಸೆಂಟಾಗಿ NCPಯ ಶರದ್ ಪವಾರ್ ಬಣವನ್ನು ಸೇರಿಸಿದ್ರೆ 327 ಆಗ್ತಾರೆ. NDA ಮೈತ್ರಿಕೂಟ 293, ಇತ್ತೀಚೆಗೆ TMCಯಿಂದ ಬಂದರು 20 ಜನ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ 9 ಜನರಲ್ಲಿ 6 ಜನ ಬಂದರು, NCP ಶರದ್ ಪವಾರ್ನ 8 ಜನ ಬಂದರೆ 327 ಆಗುತ್ತೆ. ಇನ್ನೂ ಉಳಿದಂತೆ 36 ಜನ ಅನಿಸುತ್ತೆ. 36ರ ಕೊರತೆ BJPಗೆ ಎದುರಾಗುತ್ತೆ. ಅದನ್ನು ಯಾವ ರೀತಿ ನೀಗಿಸ್ತಾರೆ ಅಂತ ಹೇಳಿದ್ರೆ, ಈಗ ವಾಕೌಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ DMK ಅವರಿಂದ ಇದೆ ಅಂತೇಳಿ ಹೇಳಲಾಗತ್ತೆ. ಬಟ್ ಈ ಡಿಲಿಮಿಟೇಷನ್ಸ್ ಬಿಲ್ಲನ್ನು ತೆಗೆದುಕೊಂಡು ಬಂದರೆ ಈ ಡಿಲಿಮಿಟೇಷನ್ ಬಿಲ್ಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಖಂಡಿಸಿದ್ದು ಸ್ಟಾಲಿನ್ ಅವರು ಈ ವಿಚಾರಗಳಲ್ಲಿ ವಾಕೌಟ್ ಮಾಡ್ತಾರಾ ಅಥವಾ ಅಲ್ಲೇ ಕೂರ್ತಾರಾ? ನನಗನ್ಸುತ್ತೆ ಅವ್ರು ವಾಕೌಟ್ ಮಾಡುವ ಸಾಧ್ಯತೆ ಇಲ್ಲ. DMK ಅವರು INDA ಮೈತ್ರಿಕೂಟದಿಂದ ದೂರ ಉಳಿದಿರಬಹುದು. ಆದರೆ ಈ ಒಂದು ವಿಚಾರ ಡಿಲಿಮಿಟೇಷನ್ ಖಂಡಾತುಂಡವಾಗಿ ಸ್ಟಾಲಿನ್ ವಿರೋಧ ಮಾಡಿದರು. ಪೇಪರ್ಗಳನ್ನು ಹರಿದು ಎಸೆದು ಬೆಂಕಿ ಹಚ್ಚಿದರು. ಹಾಗಾಗಿ ಸ್ಟಾಲಿನ್ ಅವರು ಉಳಿದುಕೊಳ್ಳುವ ಸಾಧ್ಯತೆ ಇದೆ ಈ ವೋಟಿಂಗ್ ನಡಿಬೇಕಾದ್ರೆ. ಇನ್ನು ಸಮಾಜವಾದಿ ಪಾರ್ಟಿಯ 22 ಜನ BJPಗೆ ಬಂದರೆ ಸದ್ಯದ ಪ್ರಮಾಣದಲ್ಲಿ ನೋಡಿದ್ರೆ ಈ ಚರ್ಚೆ 15-20 ದಿನಗಳ ಹಿಂದೆ ಮಾಡ್ಬೋದಾಗಿತ್ತು. ಬಟ್ ಅಖಿಲೇಶ್ ಯಾದವ್ ಹೈಪರ್ ಆ್ಯಕ್ಟಿವ್ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಈಗ ಆ ಧೈರ್ಯವನ್ನು SPಯ ಸಂಸದರು ಮಾಡ್ತಾರೆ. ನಾನು ಹೇಳಿದ್ದಕ್ಕೆ ಒಂದು 15 ದಿನಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ. SPಯ ಈಗಿನ ನಾಯಕ ಅಖಿಲೇಶ್ ಯಾದವ್ ಅವರ ಮೇಲೆ ಸಾಕಷ್ಟು ಅಸಮಾಧಾನ ಅವರ ಸಂಸದರಿಗೆ, ಶಾಸಕರಿಗಿದೆ. ಶಾಸಕರು BSP ಹೋಗ್ತಾ ಇದ್ದಾರೆ. BSPಗೆ ಸೇರ್ಪಡೆ ಆಗುವ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಪ್ರಮಾಣದಲ್ಲಿ ಇದು ಕೂಡ ಡೌಟ್ ಅನಿಸುತ್ತೆ. ಇನ್ನು ಜಾರ್ಖಂಡ್ ಮುಕ್ತಿ ಮೋರ್ಚಾ, ಜಾರ್ಖಂಡ್ನಲ್ಲಿ ಒಂದು 6-7 ತಿಂಗಳ ಹಿಂದೆ ಪಂಚರಾಜ್ಯ ಚುನಾವಣೆಗೂ ಮುಂಚೆ NDA ಮೈತ್ರಿಕೂಟನ ಅಧಿಕಾರಕ್ಕೆ ಬಂದ್ಬಿಡುತ್ತೆ. ಕಾಂಗ್ರೆಸ್ನೊಂದಿಗೆ ಬಿರುಕು ಉಂಟಾಗಿದೆ ಅಲ್ಲಿ JMM ಪಕ್ಷದ ಪ್ರಮುಖ ನಾಯಕರ ಜೊತೆ.
NDA ಮೈತ್ರಿಕೂಟ ಮತ್ತು BJP ಮತ್ತು JMM ಮರ್ಜ್ ಆಗ್ತಾರೆ ಅನ್ನೋ ಸುದ್ದಿಗಳು ಬರ್ತಾ ಇತ್ತು. ಇತ್ತೀಚೆಗೆ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲೂ ಕ್ರಾಸ್ ವೋಟಿಂಗ್ ಆಯಿತು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರದವರು BJP ಅಭ್ಯರ್ಥಿಯನ್ನು ಗೆಲುವಿಗೆ ಸಹಾಯ ಮಾಡಿದ್ರು. ಹಾಗಾಗಿ JMMನ 3 ಸಂಸದರು ಬಡದಿಟ್ಕೊಂಬಿಡಿ ಅವರು BJPಗೆ ಬೆಂಬಲ ಕೊಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು YSRP ಕಾಂಗ್ರೆಸ್ ಆಂಧ್ರ ಪ್ರದೇಶದಲ್ಲಿ ಅವರು ತಟಸ್ಥವಾಗಿದ್ದಾರೆ, ಬಹುತೇಕ ರೂಲಿಂಗ್ ಪಾರ್ಟಿ ಕಡೆನೇ ಹೋಗ್ತಾರೆ. ಈ ಈಕ್ವೇಷನ್ಸ್ಗಳನ್ನು ನೋಡ್ತಾ ಇದ್ದರೆ BJPಯ ಕನಸು, ಅದರಲ್ಲೂ ಅಮಿತ್ ಶಾ ರವರ ಕನಸು ಏನಿದೆ, ಕನಸಂತಲೇ ಹೇಳಬೇಕು, ಡಿಲಿಮಿಟೇಷನ್ಸ್ ಬಿಲ್ಲನ್ನು ತರುವಂಥದ್ದು ಈಡೇರುವ ಸಾಧ್ಯತೆ ಇದೆ. ಡಿಲಿಮಿಟೇಷನ್ಸ್ ಬಿಲ್ಲನ್ನು ತಂದ ನಂತರ ಚುನಾವಣೆಗಳು ಯಾವ ರೀತಿಯಾಗಿ ನಡೀತವೆ, ಇವರು 1 ನೇಷನ್ 1 ಎಲೆಕ್ಷನ್ ಅದರ ಜೊತೆ ತಂದುಬಿಟ್ರೆ, 1 ನೇಷನ್ 1 ಎಲೆಕ್ಷನ್ ತಂದುಬಿಟ್ರೆ ರಾಜ್ಯಗಳ ಚುನಾವಣೆಗಳು ದಿನಾಂಕಗಳು ಬದಲಾಗ್ಬಿಡ್ತವೆ. ಕರ್ನಾಟಕದ ಚುನಾವಣೆ ಯಾವಾಗ ನಡೆಯುತ್ತೆ? ಇದರ ಜೊತೆಗೆ NRCಯನ್ನು ತೆಗೆದುಕೊಂಡು ಬರೋಕ್ಲಿಕ್ಕೆ ಹೊರಟಿದ್ದಾರೆ ಅಮಿತ್ ಶಾ ಅಂತ OIC ಅವರು ಹೇಳ್ತಾ ಇದ್ದಾರೆ. NRCಯನ್ನು ಒಟ್ಟಾರೆಯಾಗಿ ರಾಷ್ಟ್ರ ರಾಜಕಾರಣ ಇನ್ನೊಂದು 2-3 ತಿಂಗಳುಗಳ ಕಾಲ ಈ ಮಳೆಗಾಲದ ಅಧಿವೇಶನ, ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲದ ಅಧಿವೇಶನ ಏನಿದೆ ತುಂಬ ಕುತೂಹಲವಾಗಿರುತ್ತೆ. ನೋಡ್ಬೇಕು ಏನೇನಾಗುತ್ತೆ ಅಂತ. ಡಿಲಿಮಿಟೇಷನ್ಸ್ ಬಿಲ್ ತರ್ತಾರೆ, ಮೊದಲು 2/3 ಮೆಜಾರಿಟಿಯನ್ನು ತೆಗೆದುಕೊಳ್ಳೋ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಅಮಿತ್ ಶಾ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅವರು ಅದನ್ನು ಅರ್ಧಕ್ಕೆ ಬಿಡುವವರಂತೂ ಅಲ್ಲವೇ ಅಲ್ಲ. ಸ್ವತಃ ಅಸರುದ್ದೀನ್ OIC ಅವರು ಹೇಳ್ತಾರೆ, ಅಮಿತ್ ಶಾ ಕಚ್ಚಾ ಕಾಮ್ ನೈ ಕರ್ತಾ ಅಂತ. ಅದೇ ರೀತಿ ಅಮಿತ್ ಶಾ ಅವರು ಸಂಪೂರ್ಣವಾಗಿ ಡಿಲಿಮಿಟೇಷನ್ಸ್ ಬಿಲ್ ತರಲಿಕ್ಕೆ ಪ್ರಯತ್ನ ಪಡ್ತಾರೆ, ಡಿಲಿಮಿಟೇಷನ್ ಬಿಲ್ ತರ್ತಾರೆ. ಇನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, ಕಡೆಗೆ ಬಹಳ ಪ್ರಮುಖವಾಗಿ 1 ನೇಷನ್ 1 ಎಲೆಕ್ಷನ್, ಇದು ಒಂದು ರೀತಿಯಾಗಿ ಎಲೆಕ್ಷನ್ ಕಮಿಷನ್ನ ಹಣವನ್ನು ಉಳಿಸುವಂಥದ್ದು, ಬೇರೆ ಬೇರೆ ಲೆಕ್ಕಾಚಾರಗಳಿದೆ. ಒಟ್ಟಾರೆ ನಾನು ಹೇಳಿದ್ನಲ್ಲ, ಕುತೂಹಲ ಭರಿತವಾಗಿರುತ್ತೆ ಇನ್ನು ಮುಂದಿನ 3-4 ತಿಂಗಳ ರಾಷ್ಟ್ರ ರಾಜಕಾರಣದ್ದು. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ NCP ಏಕನಾಥ್ ಶಿಂದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇರ್ತಾರೆ. ಏಕನಾಥ್ ಶಿಂದೆ ಕ್ಯಾಬಿನೆಟ್ ಮೀಟಿಂಗಲ್ಲಿದ್ದರು, ಅಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಇರಲಿಲ್ಲ. ದಿಢೀರನ್ನೇ ಶರದ್ ಪವಾರ್ ಏಕನಾಥ್ ಶಿಂದೆ ಅವರ ಕ್ಯಾಬಿನಲ್ಲಿ ಬಂದು ಕೂರ್ತಾರೆ. ಇವ್ರಿಗೆ ವಿಷಯ ಗೊತ್ತಾಗುತ್ತೆ, ತಕ್ಷಣವೇ ಓಡ್ತಾರೆ ಶರದ್ ಪವಾರ್ ಬಂದಿದ್ದಾರೆ ಅಂತ. ಅಲ್ಲಿ ಸುಮಾರು ಹೊತ್ತುಗಳ ಕಾಲ ಚರ್ಚೆ ನಡೆದಿದೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಅನ್ನೋದು ಇನ್ನೂ ಕೂಡ ಖಾತ್ರಿ ಆಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.